ಬೆಟ್ಟಿಂಗ್ ಆ್ಯಪ್ ಪ್ರಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಕ್ರಿಕೆಟ್ ಆಟಗಾರರಿಬ್ಬರಿಗೆ ಈಗ ಮತ್ತೊಂದು ಶಾಕ್ ಕೊಟ್ಟಿದೆ ಇಡಿ. ಇಂಡಿಯಾದ ಮಾಜಿ ಆಟಗಾರರು ಏನಿದ್ದಾರೆ ಅವರಿಬ್ಬರಿಗೂ ಕೂಡ ಇಡಿ ಶಾಕ್ ಕೊಟ್ಟಿದೆ. ಒಂದು ಬೆಟ್ಟಿಂಗ್ ಆ್ಯಪ್ಗೆ ಸಂಬಂಧಪಟ್ಟಂತೆ ವಿದೇಶಿ ಒಂದು ಬೆಟ್ಟಿಂಗ್ ಆ್ಯಪ್ಗೆ ಪ್ರಚಾರದಲ್ಲಿ ತೊಡಗಿದ್ರು, ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿರುವಂಥ ವಿಚಾರವಾಗಿ ಮತ್ತೊಮ್ಮೆ ಇಡಿ ಶಾಕ್ ಕೊಟ್ಟಿದೆ. ಇಬ್ಬರು ಮಾಜಿ ಆಟಗಾರರಿಗೆ ಶಿಖರ್ ಧವನ್ ಮತ್ತು ಸುರೇಶ್ ರೈನಾ ಇವರಿಬ್ಬರಿಗೆ ಸೇರಿದ ಆಸ್ತಿಯನ್ನು ಜಪ್ತಿ ಮಾಡಿದೆ ಇಡಿ. ಬೆಟ್ಟಿಂಗ್ ಪ್ಲಾಟ್ಫಾರ್ಮ್ 1xBet ಏನಿದೆ ಆ ಪ್ರಚಾರದಲ್ಲಿ ಇವರು ಕಾಣಿಸಿಕೊಂಡಿದ್ರು, ಒಪ್ಪಂದವನ್ನು ಮಾಡಿಕೊಂಡಿದ್ರು. ಇಬ್ಬರು ಕೂಡ ವಿದೇಶಿ ಕಂಪನಿಗಳೊಂದಿಗೆ ಒಪ್ಪಂದ ಅಕ್ರಮ ಎಸಗಿದ ಒಂದು ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ 11.14 ಕೋಟಿ ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಿದೆ ಇಡಿ. ಶಿಖರ್ ಧವನ್ ಅವರ ಹೆಸರಿನಲ್ಲಿರುವಂತಹ 4.5 ಕೋಟಿ ಆಸ್ತಿ ಮತ್ತು ಸುರೇಶ್ ರೈನಾ ಅವರ ಒಂದು ಹೆಸರಲ್ಲಿರುವಂತಹ 6.64 ಕೋಟಿ ಆಸ್ತಿ ಏನಿದೆ ಅದನ್ನು ಜಪ್ತಿ ಮಾಡಿದ್ದೀವಿ ಅಂತ ಹೇಳಲಾಗ್ತಾ ಇದೆ. 2022ರ ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿಯಲ್ಲಿ ಜಪ್ತಿ ಮಾಡಿದ್ದೀವಿ ಅಂತ ಇಡಿ ಹೇಳ್ತಾ ಇರುವಂಥದ್ದು. ಆಸ್ತಿಯನ್ನು ತಾತ್ಕಾಲಿಕವಾಗಿ ಮುಟ್ಟುಕೋಲು ಹಾಕಿಕೊಂಡಿದೆ ಇಡಿ. ಜಾರಿ ನಿರ್ದೇಶನಾಲಯ ಏನಿದೆ ಇದರಲ್ಲಿ ಸುರೇಶ್ ರೈನಾ ಅವರ ಒಂದು ವರ್ಚುವಲ್ ಫಂಡ್ ಏನಿದೆ ಅದು ಕೂಡ ಸೇರಿದೆ ಮತ್ತು ಶಿಖರ್ ಧವನ್ ಒಂದು ಸ್ಥಿರಾಸ್ತಿ ಕೂಡ ಸೇರಿದೆ ಅಂತ ಹೇಳಲಾಗ್ತಾ ಇದೆ. ಬೆಟ್ಟಿಂಗ್ ಆ್ಯಪ್ ಸಂಬಂಧಪಟ್ಟಂತೆ ನೋಡಿ, ಶಿಖರ್ ಧವನ್ ಮತ್ತು ಸುರೇಶ್ ರೈನಾ ಇವರಿಬ್ಬರೂ ಕೂಡ ಒಂದು ವಿದೇಶಿ ಕಂಪ್ನಿ ಏನಿದೆ ಬೆಟ್ಟಿಂಗ್ ಆ್ಯಪ್ ಅದರ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದ್ರು ಅನ್ನುವಂತಹ ಮಾತು ಕೇಳಿ ಬಂದಿತ್ತು. ಹೀಗಾಗಿ ಇವರ ಮೇಲೆ ಆರೋಪ ಕೇಳಿ ಬಂದು ದೃಢ ಆಗಿತ್ತು ಕೂಡ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಏನು ಮಾಡಿದೆ ಅಂತ 11.14 ಕೋಟಿ ಮೌಲ್ಯದ ಒಂದು ಸ್ಥಿರಾಸ್ತಿಯನ್ನು ಜಾರಿ ನಿರ್ದೇಶನಾಲಯ ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಸುರೇಶ್ ರೈನಾ ಅವರದ್ದು ಎಷ್ಟಿದೆ ಮತ್ತು ಶಿಖರ್ ಧವನ್ ಅವ್ರದ್ದು ಎಷ್ಟಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಶಿಖರ್ ಧವನ್ ಮತ್ತು ಸುರೇಶ್ ರೈನಾ ಇಬ್ಬರು ಕೂಡ ವಿದೇಶಿ ಕಂಪನಿಯೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡದ್ದು. ಅಕ್ರಮ ಬೆಟ್ಟಿಂಗ್ ಪ್ಲಾಟ್ಫಾರ್ಮ್ ಏನಿದೆ 1xBet ಅದನ್ನು ಪ್ರಚಾರ ಮಾಡಿದ್ದಾರೆ ಎಂಬುದು ಇಡಿ ತನಿಖೆಯಲ್ಲಿ ತಿಳಿದು ಬಂದಿದೆ. ಹೀಗಾಗಿ ಇಬ್ಬರು 1xBet ಮತ್ತು ಅದರ ಅಂಗಸಂಸ್ಥೆಗಳನ್ನು ಉತ್ತೇಜಿಸಲು ವಿದೇಶಿ ಸಂಸ್ಥೆಗಳೊಂದಿಗೆ ಗೊತ್ತಿದ್ದರೂ ಕೂಡ ಒಂದು ಜಾಹೀರಾತುಗಳನ್ನು ಕೊಡೋಕೆ ಒಪ್ಪಿಗೆಯನ್ನು ಮಾಡಿಕೊಂಡಿದ್ರು. ಒಂದು ವಿಚಾರ ಕೂಡ ಖಚಿತವಾಗಿ ಹೊರಗೆ ಬಂದಿದೆ ಜಾರಿ ನಿರ್ದೇಶನಾಲಯದ ಒಂದು ತನಿಖೆಯಲ್ಲಿ. ಹೀಗಾಗಿ ಇಬ್ಬರ ಒಂದು ಆಸ್ತಿಗಳನ್ನು ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ಈ ಒಂದು ತನಿಖೆಯಿಂದ ತಿಳಿ ಬಂದಿರೋದು ಏನು ಅಂತಂದರೆ ನೋಡಿ, 1xBet ಎಂದು ಪ್ಲಾಟ್ಫಾರ್ಮ್ ಭಾರತದಲ್ಲಿ ಸಾವಿರಾರು ನಕಲಿ ಬ್ಯಾಂಕ್ ಖಾತೆಗಳ ಮೂಲಕ ಹಣವನ್ನು ವಹಿವಾಟು ನಡೆಸ್ತಾ ಇತ್ತು ಎಂಬುವಂಥದ್ದು ಒಂದು ಖಚಿತವಾಗಿದೆ. ಈಗ ಇದಕ್ಕೆ ಪೂರಕವಾಗಿ ಇಲ್ಲಿಯವರೆಗೆ 6,000ಕ್ಕೂ ಹೆಚ್ಚು ನಕಲಿ ಒಂದು ಖಾತೆಗಳು ಪತ್ತೆಯಾಗಿವೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಖಾತೆಗಳ ಮೂಲಕ ವಿವಿಧ ಪಾವತಿ ಗೇಟ್ವೇಗಳ ಮೂಲಕ ಬೆಟ್ಟಿಂಗ್ ಹಣ ನಿಜವಾದಂಥ ಒಂದು ಮೂಲಗಳನ್ನು ಮರೆಮಾಡಲಿದೆ ಅಂತ ಹೇಳಲಾಗ್ತಾ ಇತ್ತು. ಇದು ಈವರೆಗೆ 1,000 ಕೋಟಿ ರೂಪಾಯಿಗೂ ಅಧಿಕ ಒಂದು ಅಕ್ರಮ ವರ್ಗಾವಣೆ ಆಗಿದೆ ಈ ಒಂದು ವಿಚಾರದಲ್ಲಿ ಹೇಳಲಾಗ್ತಾ ಇದೆ. ಹೀಗಾಗಿ ಶಿಖರ್ ಧವನ್ ಮತ್ತು ಸುರೇಶ್ ರೈನಾ ಅವರ ಒಂದು ಹೆಸರುಗಳು ಕೇಳಿ ಬಂತು. ಇವರು ಇದರ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದ್ರು, ಪ್ರಚಾರದಲ್ಲಿ ತೊಡಗಿದ್ರು ಎನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಹೀಗಾಗಿ ಅವರಿಗೆ ಸಂಬಂಧಪಟ್ಟಂತಹ ಒಂದು ಆಸ್ತಿಯನ್ನು ತಾತ್ಕಾಲಿಕವಾಗಿ ಜಾರಿ ನಿರ್ದೇಶನಾಲಯ ಮುಟ್ಟುಗೋಲು ಹಾಕಿಕೊಂಡಿದೆ. ಇದುವರೆಗೆ 1,000 ಕೋಟಿ ರೂಪಾಯಿ ಒಂದು ಅಕ್ರಮ ಹಣ ವರ್ಗಾವಣೆ ಆಗಿದೆ. ಹಣ ಕೂಡ ಇನ್ನು 1,000 ಕೋಟಿ ಮೌಲ್ಯದ ಒಂದು ಹಣಕ್ಕಿಂತ ಹೆಚ್ಚು ಹಣ ನಾಪತ್ತೆ ಕೂಡ ಆಗಿದೆ ಕೆಲವ್ರದ್ದು ಅಂತ ಹೇಳ್ತಾ ಇದೆ. ಹೀಗಾಗಿ ಸಾರ್ವಜನಿಕರಿಗೆ ಒಂದು ಇಡಿ ಕೂಡ ಎಚ್ಚರಿಕೆ ಕೊಟ್ಟಿದೆ ಈ ಒಂದು ವಿಚಾರಕ್ಕೆ, ಯಾರೂ ಕೂಡ ಇಂಥ ಒಂದು ಬೆಟ್ಟಿಂಗ್ ಆ್ಯಪ್ಗಳ ಒಂದು ಮೊರೆ ಹೋಗಬೇಡಿ ಅಂತ. ಈಗ ಈ ಪ್ರಕರಣದಲ್ಲಿ 4 ಪಾವತಿ ಗೇಟ್ವೇಗಳ ಮೇಲೆ ಇಡಿ ದಾಳಿಯನ್ನು ನಡೆಸಿ 60ಕ್ಕೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ಕೂಡ ಮುಟ್ಟುಗೋಲು ಹಾಕ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಏನು ಶಿಖರ್ ಧವನ್ ಮತ್ತು ಸುರೇಶ್ ರೈನಾ ಮುಖ್ಯವಾಗಿ ಕಾಣಿಸ್ಕೊಂಡಿದ್ದರು, ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಳಲ್ಲಿ ಇವರು ಇದ್ದರು. ಹೀಗಾಗಿ ವಿದೇಶಿ ಕಂಪನಿಗಳ ಜೊತೆ ಟೈಅಪ್ ಆಗಿ ಇವರು ಒಪ್ಪಂದವನ್ನು ಮಾಡಿಕೊಂಡಿದ್ರು ಎನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಇದುವರೆಗೆ 4 ಕೋಟಿಗೂ ಹೆಚ್ಚು ಹಣವನ್ನು ವಶಕ್ಕೆ ಪಡಿಸ್ಕೊಂಡಿದೆ ಅಂತ ಹೇಳಿ. ಹೀಗಾಗಿ ಯಾವುದೇ ರೀತಿಯ ಒಂದು ಆನ್ಲೈನ್ ಬೆಟ್ಟಿಂಗ್ ಅಥವಾ ಜೂಜಾಟ ಪ್ರಚಾರ ಅಥವಾ ಹೂಡಿಕೆಯಲ್ಲಿ ದೂರವಿರುವಂತೆ ಸಾರ್ವಜನಿಕರಿಗೆ ಇಡಿ ಕೂಡ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಆದರೆ ಈ ಒಂದು ವಿಚಾರದಲ್ಲಿ ಈಗ ಏನು ಶಿಖರ್ ಧವನ್ ಮತ್ತು ಸುರೇಶ್ ರೈನಾ ಇವರಿಬ್ಬರ ಹೆಸರುಗಳು ಕೇಳಿ ಬರ್ತಾ ಇದೆ. ಅವರಿಗೆ ಸಂಬಂಧಪಟ್ಟ ಹಾಗೆ ಅವರ ಆಸ್ತಿಯನ್ನು ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕೊಂಡಿದೆ. 11.14 ಕೋಟಿ ಮೌಲ್ಯದ ಆಸ್ತಿ ಇಬ್ಬರಿಗೆ ಸೇರಿರುವಂಥದ್ದು. ಅದರಲ್ಲಿ ಶಿಖರ್ ಧವನ್ದು 4.5 ಕೋಟಿ ಇದ್ದರೆ ಇನ್ನು ಸುರೇಶ್ ರೈನಾ ಅವರದ್ದು 6.64 ಕೋಟಿ ಒಂದು ಸ್ಥಿರಾಸ್ತಿ. ಅದರಲ್ಲಿ ಸುರೇಶ್ ರೈನಾ ಅವರದ್ದು ಒಂದು ಕಂಪನಿ ಶೇರ್ ಕೂಡ ಇದೆ. ಹೀಗಾಗಿ 2002ರ ಒಂದು ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿ ಇವರಿಬ್ಬರ ಆಸ್ತಿಯನ್ನು ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕ್ಕೊಳ್ಳಲಾಗ್ತಾ ಇದೆ ಅಂತ ಜಾರಿ ನಿರ್ದೇಶನಾಲಯ ಹೇಳಿರುವಂಥದ್ದು. 1xBet ಆ್ಯಪ್ ಏನಿದೆ ಅದರ ಒಂದು ಅಂಗಸಂಸ್ಥೆಗಳ ಜೊತೆ ಇವರು ಕೈ ಜೋಡಿಸಿದ್ರು, ವಿದೇಶಿ ಒಂದು ಆ್ಯಪ್ಗಳ ಜೊತೆ ಕೈ ಜೋಡಿಸಿದ್ರು. ಅದರಲ್ಲಿ 1,000 ಕೋಟಿಗೂ ಹೆಚ್ಚು ಹಣ ಅಕ್ರಮವಾಗಿ ವರ್ಗಾವಣೆ ಆಗಿತ್ತು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಾರಿ ನಿರ್ದೇಶನಾಲಯಕ್ಕೆ ಮತ್ತೊಂದು ಶಾಕನ್ನು ಕೊಟ್ಟಿದೆ ಇಡಿ. ಈ ಇಬ್ಬರು ಮಾಜಿ ಆಟಗಾರರಿಗೆ ಶಿಖರ್ ಧವನ್ ಮತ್ತು ಸುರೇಶ್ ರೈನಾ ಏನಿದ್ದಾರೆ ಈ ಇಬ್ಬರಿಗೂ ಕೂಡ ಇಡಿ ಶಾಕನ್ನು ಕೊಟ್ಟಿರುವಂಥದ್ದು.
ಯಾಕಂದರೆ ಬೆಟ್ಟಿಂಗ್ ಆ್ಯಪ್ಗಳ ಒಂದು ಪ್ರಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಾ ಇದ್ರು ಇಬ್ಬರೂ ಕೂಡ ಟೀಮ್ ಇಂಡಿಯಾದ ಮಾಜಿ ಆಟಗಾರರು ಶಿಖರ್ ಧವನ್ ಮತ್ತು ಸುರೇಶ್ ರೈನಾ. ಹೀಗಾಗಿ ಜಾರಿ ನಿರ್ದೇಶನಾಲಯ ಈಗ ಮತ್ತೊಂದು ಆಘಾತವನ್ನು ಕೊಟ್ಟಿದೆ. ಅದೇನಪ್ಪ ಅಂತಂದರೆ ಅವರ ಒಂದು ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ. 11.14 ಕೋಟಿ ಮೌಲ್ಯ ಇಬ್ಬರ ಒಂದು ಆಟಗಾರರ ಆಸ್ತಿಯನ್ನು ಸೇರಿಸಿದ್ದು ಇದು 11 ಕೋಟಿ ಮತ್ತು 14 ಕೋಟಿ ಏನಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಾರಿ ನಿರ್ದೇಶನಾಲಯ ಈಗ ಒಂದು ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂಡು ಮತ್ತೆ ತನಿಖೆಯನ್ನು ಕೂಡ ಮುಂದುವರಿಸಿದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.